ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ್ಳೆ ನಟ ಅಂತ ಅವರ ಭಾಷಣವನ್ನು ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತ್ತೆ. ಆದರೆ ಒಳ್ಳೆ ಸ್ಕ್ರಿಪ್ಟ್ ರೈಟರ್, ಇವರು ಒಳ್ಳೆ ಡೈರೆಕ್ಟರ್ ಅಂತ ಕೂಡ ಗೊತ್ತಾಗಿದ್ದು ನಿನ್ನೆ ಅವರ ಪತ್ನಿ ಹೆಸರಲ್ಲಿ ಲೆಟರ್ ರಿಲೀಸ್ ಆಯ್ತಲ್ಲ, ಅದನ್ನು ನೋಡಿದಾಗಲೇ ಎಸ್, ಇದನ್ನ ಒಂದು ಎಮೋಷನಲ್ ಸಿನಿಮಾ ಸ್ಕ್ರಿಪ್ಟ್ ಅಂತಾನೆ ಕರಿಬೇಕಲ್ವಾ. ಇಷ್ಟು ದಿನ ಇಲ್ಲದೆ ಇರುವಂತಹ ಸ್ವಾಭಿಮಾನ, ಇಷ್ಟು ದಿನ ಇಲ್ಲದೆ ಇರುವಂತಹ ಇಮೇಜಿನ ಕಾಳಜಿ ಈಗ ದಿಢೀರಾಗಿ ಬಂದಿದ್ದಾದ್ರೂ ಹೇಗೆ? 62 ಕೋಟಿ ಮೌಲ್ಯದ ಸೈಟು ನಾನು ಬಿಟ್ಟು ಕೊಡಲ್ಲ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರ ಕುಟುಂಬ ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ಹೌದು, ಹಾಗಾದ್ರೆ ಕೊಟ್ಬಿಡಿ, ನಾನು ಕಾಂಪನ್ಸೇಷನ್ ಕೊಟ್ಬಿಡಿ. 3 ಎಕರೆ 16 ಗುಂಟೆಗೆ ಕಾಂಪನ್ಸೇಷನ್ ಕೊಡ್ಲಿ. ನಮಗೆ 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ. ಈಗ ಅದನ್ನ ತೃಣಕ್ಕೆ ಸಮಾನ ಅಂತ ಹೇಳ್ತಾ ಇರುವಂತದ್ದು ಯಾಕೆ? ಗಂಡನ ಬಗ್ಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ, ಅಷ್ಟೊಂದು ಕಾಳಜಿ ಇವೆಲ್ಲವೂ ಇದ್ದಿದ್ರೆ ಪಾರ್ವತಿ ಅವರು ಇಷ್ಟು ದಿನ ಯಾಕೆ ಸೈಟನ್ನು ವಾಪಸ್ ಕೊಡ್ಲಿಲ್ಲ? ಇಡಿ ಕೇಸ್ ಹಾಕೋ ತನಕ ಕಾಯುವಂತಹ ಅಗತ್ಯ ಏನಿತ್ತು? ಮೋರ್ ಓವರ್, ಸಿದ್ದರಾಮಯ್ಯನವರು ನ್ಯಾಯಯುತವಾಗಿ ಸೈಟನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಈಗ ಯಾಕೆ ಅದನ್ನ ವಾಪಸ್ ಕೊಡ್ತಾ ಇದ್ದಾರೆ? ಇವೆಲ್ಲವೂ ಕೂಡ ಕೇಳಲೇಬೇಕಾಗಿರುವಂತಹ ಪ್ರಶ್ನೆಗಳಲ್ವಾ? ಓಕೆ, ಅಂತ ತಮಾಷೆ ನೋಡಿ, ಸಿದ್ದರಾಮಯ್ಯನವರಿಗೆ ತಮ್ಮ ಪತ್ನಿ ಮೂಡಾಗೆ ಪತ್ರವನ್ನ ಬರೆದಿರುವಂತದ್ದು ಗೊತ್ತೇ ಇಲ್ಲವಂತೆ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ, ಬಟ್ ನನಗಿದು ಗೊತ್ತಿಲ್ಲ. ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದಿದ್ದಾರೆ. ಪಾರ್ವತಿ ಅವರು ತಮ್ಮ ಪತಿಗೂ ಹೇಳದೇನೆ ಮೂಡಾಗೆ ಪತ್ರವನ್ನ ಬರೆದು ಸೈಟನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅಡಿ ಪತ್ರ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಿಂದಾನೇ ಮೂಡಾಗೆ ಹೋಗತ್ತೆ. ಆದ್ರೆ ಪತ್ರ ಮೂಡ ತಲುಪಿ ಸುದ್ದಿ ಆಗೋ ತನಕ ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತೇ ಆಗಲ್ಲ. ಇವನವರ ಪುತ್ರ ಯತೀಂದ್ರ ಅವರಿಗೂ ಕೂಡ ಗೊತ್ತೇ ಆಗಲ್ಲ. ಅದಾದ ನಂತರ ನನ್ನ ಪತ್ನಿ ಹೀಗೆ ಮಾಡಿದಾಳೆ ಅನ್ನುವಂಥದ್ದು ಗೊತ್ತಾಗಿ ನನಗೆ ಆಶ್ಚರ್ಯ ಆಗಿದೆ ಅಂತ ಸಿದ್ದರಾಮಯ್ಯನವರು ಓವರ್ ಆಕ್ಟಿಂಗ್ ಬೇರೆ ಮಾಡ್ತಾರೆ. ಅರೆ ವಾ, ವಾಟ್ ಎ ಸ್ಕ್ರಿಪ್ಟ್, ವಾಟ್ ಎ ಡೈರೆಕ್ಷನ್, ವಾ 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 ವಾ. ವಿರೋಧ ಪಕ್ಷ ಪಾದಯಾತ್ರೆಯನ್ನು ಮಾಡಿದಾಗ ಇವರಿಗೆ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ರಾಜ್ಯಪಾಲರಿಗೆ ದೂರುದಾರರು ಮನವಿಯನ್ನು ಮಾಡಿಕೊಂಡಾಗ ಇವರಿಗೆ ಮರ್ಯಾದೆ ಅನ್ನುವಂಥದ್ದು ನೆನಪಾಗ್ಲಿಲ್ಲ. ಕೋರ್ಟ್ ಆದೇಶ ಬಂದಾಗ ಇಮೇಜ್ ಬಗ್ಗೆ ಕಾಳಜಿ ಇರಲಿಲ್ಲ. ಲೋಕಾಯುಕ್ತದವರು FIR ಹಾಕಿದಾಗ್ಲೂ ಕೂಡ ಮಾನ ಮರ್ಯಾದೆ ಬಗ್ಗೆ ಖಬರ್ ಇರಲಿಲ್ಲ ಇವರಿಗೆ. ಆದರೆ ಇಡೀ ದಾಳಿ ನಡೆಯುವಂತಹ ಸೂಚನೆ ಸಿಕ್ಕಿದ ಕೂಡಲೇ ದಿಢೀರಾಗಿ ಮಾನ ಮರ್ಯಾದೆ ಘನತೆ ಇವೆಲ್ಲವೂ ಕೂಡ ನೆನಪಾಗಿ ಬಿಡತ್ತೆ. ಸೈಟ್ ವಾಪಸ್ ಕೊಡುವಷ್ಟು ಒಳ್ಳೆತನ ಬಂದು ಬಿಡತ್ತೆ. 14 ಸೈಟ್ ವಾಪಸ್ ಕೊಡುವಂತಹ ನಿರ್ಧಾರ ಮಾಡೋದ್ರ ಹಿಂದೆ ಇರುವಂಥದ್ದು ಕೇವಲ ಭಯ. ತಮ್ಮ ಇತರೆ ಭ್ರಷ್ಟಾಚಾರಗಳೆಲ್ಲವೂ ಕೂಡ ಆಚೆ ಬಂದು ಬಿಡುತ್ತೆ ಅನ್ನುವಂತಹ ಹೆದರಿಕೆ. ನಿಜಕ್ಕೂ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಎಷ್ಟು ಆಸ್ತಿ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಾಗಿ ಬಿಡುತ್ತೆ ಅನ್ನುವಂತಹ ಆತಂಕ. ಸಮಾಜವಾದಿ ಮುಖವಾಡ ಕಳಚಿ ಬಿದ್ದು ಜೈಲು ಸೇರಬೇಕಾಗತ್ತೆ ಅನ್ನುವಂತಹ ಚಿಂತೆ. 14 ಸೈಟ್ ವಿಚಾರದ ತನಿಖೆ ಶುರು ಆದರೆ ಮೂಡಾದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ 1000 ಕೋಟಿಗೂ ಹೆಚ್ಚಿನ ಅವ್ಯವಹಾರ ಬಯಲಿಗೆ ಬಂದು ಬಿಡುತ್ತೆ. ಈಗಾಗಲೇ 364 ಕೋಟಿ ದುರ್ಬಳಕೆ ಆಗಿದೆ ಅನ್ನುವಂತಹ ದೂರುಗಳು ಬರ್ತಾ ಇವೆ. ಮೂಡ ಹಗರಣದಲ್ಲಿ ತಾವು ಇನ್ನಷ್ಟು ಎಕ್ಸ್ಪೋಸ್ ಆಗಿಬಿಡ್ತೀವಿ, ಪರ್ಮನೆಂಟ್ ಆಗಿ ರಾಜಕೀಯ ಸನ್ಯಾಸವನ್ನ ತಗೊಳ್ಬೇಕಾಗತ್ತೆ, ತಾವು ಜೈಲು ಸೇರ್ಬೇಕಾಗತ್ತೆ ಅನ್ನುವಂತಹ ನಡುಕ ಈಗ ಸಿದ್ದರಾಮಯ್ಯನವರಿಗೆ ಶುರುವಾಗಬಿಟ್ಟಿದೆ. ವೀಕ್ಷಕರೇ, ಈ ಸೈಟ್ ವಾಪಸ್ ಕೊಡುವಂತಹ ಡ್ರಾಮಾ ಹಿಂದೆ ಇನ್ನೂ ಏನೇನು ಕ್ಯಾಲ್ಕುಲೇಷನ್ ಇದೆಯೋ ಗೊತ್ತಿಲ್ಲ.
ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಕುರ್ಚಿ ಯುದ್ಧದಲ್ಲಿ ಎಲ್ಲರನ್ನ ಕೂಡ ಹತ್ತಿಕ್ಕಿ ತಾವೇ ಮುಂದುವರಿಯೋದಕ್ಕೆ ಈ ಹೊರ ಅಸ್ತ್ರ ಪ್ರಯೋಗ ಮಾಡಿದ್ರಾ? ನೋ ಐಡಿಯಾ, ಗೊತ್ತಿಲ್ಲ. ಬಟ್ ಇದು ಅವರ ಪಕ್ಷದ ಪ್ರತಿಸ್ಪರ್ಧಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಆದರೆ ಪರಮೇಶ್ವರ್ ಆಗಿರಬಹುದು, DK ಶಿವಕುಮಾರ್ ಆಗಿರಬಹುದು, ಇವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಈ ಬೆಳವಣಿಗೆ ಖುಷಿಯನ್ನ ಕೊಟ್ಟಿದೆ. ಸಿದ್ದರಾಮಯ್ಯನವರು ತಪ್ಪನ್ನ ಒಪ್ಕೊಂಡ ಹಾಗೆ ಆಗಿದೆ ಅಂತ ಅವರು ಇದನ್ನ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ಈಗ 14 ಸೈಟ್ ಅನ್ನ ಕಳ್ಕೊಂಡು ಸುಮ್ಮನೆ ಇರ್ತಾರ? ಇದಕ್ಕೆ ಕಾರಣ ಆಗಿರುವಂತಹ ಖಾಸಗಿ ದೂರುದಾರರನ್ನ ಸಿದ್ದರಾಮಯ್ಯನವರು ಸುಮ್ಮನೆ ಬಿಡ್ತಾರ? ಕೈಯಲ್ಲಿದ್ದಂತಹ 62 ಕೋಟಿ ರೂಪಾಯಿಯನ್ನ ಇನ್ನೊಂದು 5 ವರ್ಷ ಹೋದ್ರೆ 100 ಕೋಟಿಗೂ ಹೆಚ್ಚು ಬೆಲೆ ಬರ್ತಾ ಇದ್ದಂತಹ ಸೈಟ್ ಅನ್ನ ಕಳ್ಕೊಂಡು ಸಿದ್ದರಾಮಯ್ಯನವರಿಗೆ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯನವರ ಪತ್ನಿ ಈ ನೋವನ್ನ ತಡ್ಕೊಳ್ತಾರ? ಸಿದ್ದರಾಮಯ್ಯನವರು ಈ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗಲ್ವಾ? ಸ್ನೇಹಮಯಿ ಕೃಷ್ಣ, ಅಬ್ರಹಾಂ, ಪ್ರದೀಪ್ ಇವರೆಲ್ಲರೂ ಕೂಡ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಅಲ್ವಾ? ಅವರಿಗೆ ಭದ್ರತೆಯ ಅಗತ್ಯ ಇದೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ವೀಕ್ಷಕರೇ, ಸೈಟ್ ವಾಪಸ್ ಕೊಟ್ಟಿರುವಂಥದ್ದು ರಾಜ್ಯಪಾಲರಿಗೆ, ವಿರೋಧ ಪಕ್ಷಗಳ ಹೋರಾಟಕ್ಕೆ, DKಶಿಯ ಒಳ ಆಟಕ್ಕೆ, ಸ್ನೇಹಮಯಿ ಕೃಷ್ಣ ಅವರ ಸೆಣಸಾಟಕ್ಕೆ ಸಿಕ್ಕಿರುವಂತಹ ಜಯ ಅಂತ ಖಂಡಿತವಾಗ್ಲೂ ಕೂಡ ಹೇಳಬಹುದು. ಆದರೆ ಸಿದ್ದರಾಮಯ್ಯನವರ ಪ್ರಕಾರ ಈಗ ಅವರು ಸೈಟ್ ವಾಪಸ್ ಕೊಟ್ಟಿರುವಂಥದಕ್ಕೆ ಅವರನ್ನ ಪ್ರಕರಣದಿಂದ ಮುಕ್ತಿಗೊಳಿಸಿ ಬಿಡ್ಬೇಕಂತೆ. ವಾಲ್ಮೀಕಿ ಹಗರಣದ ಟೈಮಲ್ಲೂ ಕೂಡ ಅವರದ್ದು ಇದೇ ರೀತಿಯಾದಂತಹ ವಾದ ಆಗಿತ್ತು. ವಾಲ್ಮೀಕಿ ನಿಗಮದ ಹಣ ಅಕ್ರಮವಾಗಿ ಯಾರ್ಯಾರದ್ದೋ ಕೈಗೆ ಹೋಗಿತ್ತು. ಈಗ ಅದರಲ್ಲಿ ಆಲ್ಮೋಸ್ಟ್ ರಿಕವರ್ ಮಾಡಿಬಿಟ್ಟಿದ್ದೀವಿ, ಹಣ ವಾಪಸ್ ಬಂದಿದೆ. ಸೊ ಈ ಹಗರಣವನ್ನ ಕ್ಲೋಸ್ ಮಾಡಿ. ಈಗ ಮತ್ತೆ ಅದೇ ರಾಗ ಮೂಡಾ ಕೇಸಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಅಕ್ರಮವಾಗಿ ಸೈಟ್ ಅನ್ನ ತಗೊಂಡ್ವಿ, ಆದ್ರೆ ಈಗ ಸೈಟ್ ವಾಪಸ್ ಮಾಡ್ತಾ ಇದ್ದೀವಿ. ಸೊ ಹಗರಣಕ್ಕೆ ಅಂತ್ಯ ಹಾಡಿ. ಎಷ್ಟು ಸುಲಭ ನೋಡಿ ಸಿದ್ದರಾಮಯ್ಯನವರಿಗಿದೆಲ್ಲ ಅಲ್ವಾ? ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರಿಗೆ ಈ ಅಭ್ಯಾಸ ಶುರುವಾಗಿದ್ದು ಹ್ಯುಬ್ಲೋ ವಾಚ್ ಪ್ರಕರಣದ ಟೈಮಿಂದ. 2013ರಿಂದ 18ರ ತನಕ ಸಿದ್ದರಾಮಯ್ಯನವರು CM ಆಗಿದ್ರಲ್ಲ, ಆಗ ಇದೇ ರೀತಿ ಹ್ಯುಬ್ಲೋ ವಾಚ್ ಪ್ರಕರಣ ನಡೆಯುತ್ತೆ. ಆಗ ವಾಚ್ ವಾಪಸ್ ಕೊಟ್ಟು ಕೇಸನ್ನ ಕ್ಲೋಸ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಈಗ ಮೂಡಾ ಕೇಸಿಗೂ ಕೂಡ ಅದೇ ಥಿಯರಿಯನ್ನ ಅಪ್ಲೈ ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. 40 ಲಕ್ಷದ ವಾಚ್ ಕೇಸನ್ನ, ಐ ರಿಪೀಟ್, 40 ಲಕ್ಷದ ವಾಚ್ ಕೇಸನ್ನ, 62 ಕೋಟಿ ಮೌಲ್ಯದ ಸೈಟ್ ಹಗರಣವನ್ನ ಒಂದೇ ತಕ್ಕಡಿಯಲ್ಲಿ ತೂಗೋದಕ್ಕೆ ಸಾಧ್ಯ ಇದೆಯಾ? ವೀಕ್ಷಕರೇ, ನಿಮಗೆ ಹ್ಯುಬ್ಲೋ ವಾಚ್ ಪ್ರಕರಣ ನೆನಪಲ್ಲಿ ಇರಲಿಕ್ಕಿಲ್ಲ, ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸಮಾಜವಾದಿ, ಬಡವರ ಬಂಧು ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯನವರು ನಾನು ಮೊಬೈಲ್ ಫೋನ್ ಕೂಡ ಬಳಸೋದಿಲ್ಲ ಅಂತ ಸರಳತೆಯ ಪೋಸನ್ನ ಕೊಡ್ತಾರೆ. ಆದರೆ ಅವರ ಕೈಯಲ್ಲಿ ದುಬಾರಿ ವಾಚ್, ಕಣ್ಣಲ್ಲಿ ಸನ್ ಗ್ಲಾಸ್ ಇವೆಲ್ಲವೂ ಕೂಡ ಸದಾ ರಾರಾಜಿಸ್ತಾ ಇರುತ್ತೆ. ಇದರ ಬಗ್ಗೆ ಗಮನವನ್ನ ಸೆಳೆದಾಗ ಸಿದ್ದರಾಮಯ್ಯನವರು ಹೇಳ್ತಾರೆ, ನನಗೆ ಈ ವಾಚ್ ಉಡುಗೊರೆಯಾಗಿ ಬಂದಿರುವಂಥದ್ದು. ನನ್ನ NRI ಸ್ನೇಹಿತ ಡಾಕ್ಟರ್ ಗಿರೀಶ್ ಚಂದ್ರ ಇದನ್ನ ಗಿಫ್ಟ್ ಮಾಡಿರುವಂಥದ್ದು. ನಾನು ಫ್ರೆಂಡ್ಸ್ ಹತ್ರ ಗಿಫ್ಟ್ ಅನ್ನ ತಗೊಳ್ಬಾರ್ದ? ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ. ಆದರೆ ಅಸಲಿ ವಿಚಾರ ಏನು ಅಂತ ಕೇಳಿದ್ರೆ ಅದು ಕೇವಲ ಗೆಳೆತನದ ಕಾರಣಕ್ಕೆ ಗಿಫ್ಟ್ ಮಾಡಿರುವಂತಹ ವಾಚ್ ಆಗಿರೋದಿಲ್ಲ. ಕೆಲವು ಡೀಲ್ಗಳನ್ನ ಮಾಡಿಸಿದಕ್ಕೆ ಡಾಕ್ಟರ್ ಗಿರೀಶ್ ಚಂದ್ರ ಅವರು ಸಿದ್ದರಾಮಯ್ಯನವರಿಗೆ ಕಿಕ್ ಬ್ಯಾಕ್ ರೂಪದಲ್ಲಿ ಕೊಟ್ಟಿರುವಂತಹ ವಾಚ್ ಅದು. ಹ್ಯುಬ್ಲೋ ಅನ್ನುವಂಥದ್ದು ಒಂದು ದುಬಾರಿ ವಾಚ್. ಆ ವಾಚಿನ ಅಂದಾಜು ಬೆಲೆ ಸುಮಾರು 40 ಲಕ್ಷ. ಎಷ್ಟು? 40 ಲಕ್ಷ. ಇಂತಹ ದುಬಾರಿ ಗಿಫ್ಟ್ ಅನ್ನ ಕಿಕ್ ಬ್ಯಾಕ್ ಆಗಿ ಪಡ್ಕೊಂಡಿರೋ ಬಗ್ಗೆ ಆ ಟೈಮಲ್ಲಿ PM ಆಫೀಸಿಗೆ ದೂರನ್ನು ಸಲ್ಲಿಸಲಾಗತ್ತೆ. CBI ತನಿಖೆ ಆಗಲೇಬೇಕು ಅಂತ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗತ್ತೆ.
ಆಗ ಲೋಕಾಯುಕ್ತ ಇರಲ್ಲ. ಅದಕ್ಕೆ ಬೀಗವನ್ನು ಹಾಕಿ ಸಿದ್ದರಾಮಯ್ಯನವರು ACBಯನ್ನು ಸ್ಥಾಪನೆ ಮಾಡಿರ್ತಾರೆ. ವಿಚಾರಣೆ ಟೈಮಲ್ಲಿ ಡಾಕ್ಟರ್ ಗಿರೀಶ್ ಚಂದ್ರ ಅವರು ನೀಡಿರುವಂತಹ ದಾಖಲಾತಿ ಸುಳ್ಳು, ಅದು ನಕಲಿ ಅನ್ನುವಂಥ ಅನುಮಾನ ಬರುತ್ತೆ. ವಿರೋಧ ಪಕ್ಷಗಳು ಆಗ ಸಂಭಾವಿತ ಪ್ರಾಮಾಣಿಕ ಅನ್ನುವಂತಹ ಸೋಗಲಿದ್ದಂತಹ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳುತ್ತವೆ. ಈಗಿನ ಥರಾನೇ ಸಿದ್ದರಾಮಯ್ಯನವರು ರಾಜೀನಾಮೆ ಮಾತ್ರ ಕೊಡಲ್ಲ. ಆಗ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಗೊತ್ತಾ? ಆಯ್ತು, ಈ ಥರ ವಿವಾದ ಆಗೋದಾದ್ರೆ ನನಗೆ ಈ ವಾಚ್ ಬೇಡ, ನಾನು ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಆ ವಾಚನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟು ಬಿಡ್ತಾರೆ. ವಾಚ್ ವಾಪಸ್ ಕೊಟ್ಟ ನಂತರ ಪ್ರಕರಣ ತಣ್ಣಗಾಗ್ಬಿಡತ್ತೆ. ರಾಜೀನಾಮೆ ಕೊಡುವಂಥ ಆತಂಕದಿಂದ ಕೂಡ ಸಿದ್ದರಾಮಯ್ಯನವರು ಪಾರಾಗ್ತಾರೆ. ಆದರೆ ಗಿರೀಶ್ ಚಂದ್ರ ಅವರ ಬಳಿ ಅಷ್ಟು ದುಬಾರಿ ವಾಚನ್ನ ಗಿಫ್ಟ್ ಆಗಿ ಪಡಿತಾರೆ ಅಂತ ಹೇಳಿದ್ರೆ ಎಷ್ಟು ಕೋಟಿ ರೂಪಾಯಿ ಡೀಲ್ ಅನ್ನ ಮಾಡಿಸಿ ಕೊಟ್ಟಿರಬಹುದು ಸಿದ್ದರಾಮಯ್ಯನವರು. ಆದ್ರೆ ತನಿಖೆ ಆಗ್ಲೇ ಇಲ್ಲ ನೋಡಿ. ಈಗ ಸಿದ್ದರಾಮಯ್ಯನವರು ಮತ್ತೆ ಅದೇ ಫಾರ್ಮುಲಾವನ್ನ ಬಳಸ್ತಾ ಇದ್ದಾರೆ. ಆಗ ಫ್ರೆಂಡ್ ಕೊಟ್ಟಿರುವಂತಹ ವಾಚ್ ಅಂತ ಹೇಳಿದ್ರು, ಈಗ ಆ ಜಾಗ ನನ್ನ ಹೆಂಡತಿಗೆ ಬಾಮೈದನಿಂದ ಅರಿಶಿನ ಕುಂಕುಮ ರೂಪದಲ್ಲಿ ಗಿಫ್ಟ್ ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತನಿಖೆಯನ್ನ ಎದುರಿಸೋದಕ್ಕೆ ಭಯ ಯಾಕೆ ಅಂತ ನಾನು ಕೇಳೋದು. ಈಗ ಸೈಟ್ ಯಾಕೆ ವಾಪಸ್ ಮಾಡ್ತಾ ಇರೋದು? ಹಾಗಾದ್ರೆ ವಾಚ್ ವಾಪಸ್ ಕೊಟ್ಟಾಗ ಹೇಗೆ ಎಲ್ಲವೂ ಕೂಡ ಮುಚ್ಚಿ ಹೋಯ್ತು, ಅದೇ ರೀತಿ ಈಗಲೂ ಕೂಡ ಸೈಟ್ ವಾಪಸ್ ಕೊಟ್ಟ ಕೂಡಲೇ ಇಡೀ ಫ್ಯಾಮಿಲಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನ ಈ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಬಟ್ ಮೂಢ ಹಗರಣ ಅಷ್ಟು ಸಿಂಪಲ್ ಹಗರಣ ಅಲ್ಲ ಅಲ್ವಾ? ಇಡಿ ಈಗ ವಿಚಾರಣೆಯನ್ನು ನಡೆಸುವಂಥದ್ದು ಕೇವಲ 14 ಸೈಟ್ ಸುತ್ತ ಅಲ್ಲ. ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಲ್ಲೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ಕೆದಕ್ತಾರೆ ಇಡಿ. ಇದರ ಮಧ್ಯ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿರುವಂಥದ್ದು ಕೇವಲ ಮೂಢ ಹಗರಣದಲ್ಲಿ ಮಾತ್ರನಾ ಅಂತ ಕೂಡ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸಿದ್ದರಾಮಯ್ಯನವರ ಆಸ್ತಿ ಎಷ್ಟಿದೆ, ಏನೇನಿದೆ, ಅಂಡ್ ಅದು ಎಲ್ಲಿಂದ ಬಂತು, ಎಲ್ಲವೂ ಕೂಡ ಬಯಲಾಗಿ ಆಗತ್ತೆ. ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಈಗ ಕೇಸ್ ಬುಕ್ ಆಗಿರುವಂಥದ್ದು. ಸೊ ಸಿದ್ದರಾಮಯ್ಯನವರ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಈಗ ಇಡಿ ಪರಿಶೀಲನೆಯನ್ನು ನಡೆಸುತ್ತೆ. ಅಕ್ರಮ ಆಸ್ತಿ ಎಲ್ಲೇ ಇದ್ರೂ ಕೂಡ ಮುಟ್ಟುಗೋಲು ಹಾಕೊಳ್ಳುತ್ತೆ. ಇವೆಲ್ಲವನ್ನ ಮಾಡೋದಕ್ಕೂ ಮೊದಲು ಬಹುಶಃ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡುತ್ತೆ. ತನಿಖೆಗೆ ಸಹಕಾರ ಬೇಕು ಅಂತ ಅಲ್ವಾ? ಸಿದ್ದರಾಮಯ್ಯನವರು ಇಡಿ ಕುಣಿಕೆಯಿಂದ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. 14 ಸೈಟ್ ಯಾಕೆ ಈಗ ವಾಪಸ್ ಕೊಟ್ರಿ ಅನ್ನುವಂತಹ ಪ್ರಶ್ನೆಯಿಂದಾನೇ ಇಡಿ ಎನ್ಕ್ವೈರಿ ಶುರು ಆಗತ್ತೆ. ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು? ಏನೇ ಹೇಳಿದ್ರು ಕೂಡ ಚೆಕ್ ಮೇಟ್ ಅಂಡ್ ದಿ ಡೆಡ್ ಎಂಡ್. ವೀಕ್ಷಕರೇ, ಸಿದ್ದರಾಮಯ್ಯನವರು ಇಷ್ಟು ದಿನ ಮಾಡಿರುವಂತಹ ತಪ್ಪುಗಳದ್ದೇ ಒಂದು ತೂಕ ಆದ್ರೆ ಈಗ ಸೈಟ್ ವಾಪಸ್ ಕೊಟ್ಟು ಮಾಡಿರುವಂತಹ ತಪ್ಪಿನ ತೂಕವೇ ಡಿಫ್ರೆಂಟ್. ಈ ಉಪಾಯ ಹೇಳ್ಕೊಟ್ಟವ್ರು ಯಾರೋ ಅವರ ಶತ್ರುನೇ ಇರಬೇಕು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರನ್ನ ಸೀದಾ ತಿಹಾರ್ ಜೈಲಿಗೆ ಕಳಿಸ್ಕೊಡ್ಬೇಕು ಅಂತಾನೆ ಈ ಐಡಿಯಾವನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅಥವಾ ಸಿದ್ದರಾಮಯ್ಯನವರನ್ನ ಸೀಟಿಂದ ಇಳಿಸ್ಬೇಕು ಅಂತಾನೆ ಈ ಐಡಿಯಾವನ್ನು ಕೊಟ್ಟಿರ್ತಾರೆ. ಈಗ ನಾವು ಡಿಸೆಂಬರ್ 24 ತನಕ ಕಾಯುವಂತ ಅಗತ್ಯ ಇಲ್ಲ. ಇನ್ನೂ ಆದಷ್ಟು ಬೇಗ ನಮ್ಮ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗತ್ತೆ. ಲೆಟ್ಸ್ ವೇಟ್ ಫಾರ್ ದಿ ಬಿಗ್ಗೆಸ್ಟ್ ಟ್ವಿಸ್ಟ್. ಏನ್ ಹೇಳ್ತೀರಾ? ದಟ್ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.